ಅದೆಲ್ಲ ಮಾಡ್ತಾ ಇರ್ತಾರೆ. ಅವ್ರ ಹೆಸರನ್ನ ಅದು ಇಟ್ಟಿರೋದು ಮಿಸ್ಟರ್ ನಟವರ್ಲಾಲ್ ಅಂತ. ಆ ಬೇಸಿಸ್ ಮೇಲೆ ಮಾಡಿದ್ದೀವಿ ಸಿನಿಮಾ ನಾವು. ಆಬ್ವಿಯಸ್ಲಿ ಇದೆ ಸರ್. ಅದು ನಾನು ಇವಾಗ ಹೇಳಲ್ಲ, ಸಿನಿಮಾ ನೋಡ್ಬೇಕಾದ್ರೆ ಹೇಳ್ತೀನಿ. ಸಿನಿಮಾ ನೋಡಿ ಬಂದಾದ್ಮೇಲೆ ಹೇಳ್ತೀನಿ ನಿಮ್ಗೆ. ನಂದಿನಿ ಅಂತ ಒಂದು ಕ್ಯಾರೆಕ್ಟರು, ಸೋಷಿಯಲ್ ವರ್ಕರ್, ಐ ಡೊನೇಷನ್ನು ಅದರಲ್ಲೆಲ್ಲ ಇರೋದು. ಆ್ಯಂಡ್ ಥ್ರೂ ಔಟ್ ದ ಸಿನಿಮಾ ಹೀರೋಗೊಂದು ಸಪೋರ್ಟಾಗಿ ಹೋಗ್ತಾನೆ ಇರ್ತಾರೆ. ಅದಕ್ಕಿಂತ ಜಾಸ್ತಿ ಬಿಟ್ಕೊಡೋಕ್ಕಾಗಲ್ಲ. ಕತೆ ಹೇಳ್ಬೇಕಾ? ಟ್ರೇಲರ್ ಬೇಡ, ಒಂದು ಕೆಲಸ ಮಾಡೋಣ, ಸುಮ್ಮನೆ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ನೀವು. 23rd ವೆರಿ ನೈಸ್. ಅಂದರೆ ವೆಲ್ ಪ್ರಿಪೇರ್ಡ್ ಟೀಮ್ ಇದು. ಅಂದರೆ ಶೂಟಿಂಗ್ ಬರೋದು ಮುಂಚೆನೇ ಪ್ರಿಪೇರ್ ಆಗಿದ್ರು. ಇದು ಬೇಕು ಶಾರ್ಟ್ಸ್ ಆಗಿರಲಿ, ವಾಟ್ ಎವರ್, ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ರು ಅವರು. ಸೊ ನಮಗೆ ಶೂಟಿಂಗ್ ಟೈಮಲ್ಲಿ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ, ಬಿಕಾಸ್ ದೇ ವರ್ ವೆಲ್ ಪ್ರಿಪೇರ್. ಒಂದೊಂದು ಸರ್ತಿ ಏನಾಗುತ್ತೆ, ಪ್ರಿಪೇರ್ ಮಾಡಲ್ಲ ಆದರೆ ಸೆಟ್ಟಲ್ಲಿ ತುಂಬ ಡಿಸ್ಕಷನ್ಸು, ಪ್ರಾಬ್ಲಮ್ಸು, ಲೇಟ್ ಆಗೋದು ಅದೆಲ್ಲ ಆಗ್ತಿತ್ತು. ಬಟ್ ಇಲ್ಲಿ ಸಿನ್ಸ್ ದೇ ವರ್ ವೆಲ್ ಪ್ರಿಪೇರ್ಡ್, ಸೆಟ್ಟಿಗೆ ನಮಗೆ ಆರ್ಟಿಸ್ಟ್ಗಳಿಗೂ ಅಷ್ಟು ಟೆನ್ಷನ್ ಇದೆ. ಯಾಕೆಂದರೆ ಡೈರೆಕ್ಟರ್ಗೆ ಅವ್ರಿಗೆ ಏನು ಬೇಕಂತ ಗೊತ್ತಿತ್ತು. ಸೋನಲ್ಲಿ ನಮ್ಗೆ ಇದು ಬೇಕು ಅಷ್ಟೇ ಕೊಡ್ತೀವಿ. ಸೊ ಇಟ್ ವಾಸ್ ಈಸಿ, ವೆರಿ ಗುಡ್ ಟೀಮ್ ಟು ವರ್ಕ್ ವಿತ್. ಎಂಜಾಯ್ ಮಾಡಿದ್ದೀವಿ, ಬಟ್ ಮೋರ್ ಇವ್ರಿಗೊಂದು ಸ್ವಲ್ಪ ಹೆವಿ ಲೋಡ್ ಇತ್ತು ತಲೆ ಮೇಲೆ. ಎಂಜಾಯ್ಮೆಂಟ್ಗಿಂತ ಆ್ಯಕ್ಟಿಂಗ್ ತಲೆಯಲ್ಲಿ ಇಟ್ಕೋಬೇಕು, 5 ಗಂಟೆ ಆಗುವಾಗ ಪೇಮೆಂಟ್ಸ್ ಕೊಡಬೇಕು. ಸೊ ಸಾರಿ, ಅದನ್ನೆಲ್ಲ ತಲೆಯಲ್ಲಿಟ್ಟು ಅವ್ರಿಗೆ ಜಾಸ್ತಿ ಎಂಜಾಯ್ ಮಾಡೋಕ್ಕಂತೂ ಆಗಲಿಲ್ಲ. ಟಾರ್ಚರ್ ಅವ್ರಿಗೆ ಕೇಳ್ಬೇಕು, ನಾನು ಕೊಟ್ಟಿದ್ದೀನ ಇಲ್ಲ ಅಂತ. ನಾನು ಟಾರ್ಚರ್ ಯಾರು ಟಾರ್ಚರ್ ಕೊಟ್ಟಿಲ್ಲ ಸರ್. ಇದು ಏನಿಲ್ಲ, ನೀವೊಬ್ಬರೇ ಹೇಳೋದು. ಅದಕ್ಕೆ ಪಾಪ ಟಾರ್ಚರ್ ಬೇರೆ ಇಂಟರ್ವ್ಯೂಸ್ ಅಲ್ಲಿ ಅಲ್ಲ, ಬೇರೆ ಸಿನಿಮಾ ಇಂಟರ್ವ್ಯೂಸ್ ಅಲ್ಲೆಲ್ಲ ಎಲ್ಲ ಪಕ್ಕದಲ್ಲಿ ಇವಳು ಅಮ್ಮ ಅಂತಾರೆ. ಅದಕ್ಕೆ ಹೌದಾ? ಅಲ್ಲಿ ನಮಗೇನು ಕೊಟ್ಟಿಲ್ಲ ಟಾರ್ಚರ್. ಗರಡಿಯಲ್ಲಿ ಅನ್ಸುತ್ತೆ. ಅಂದ್ರೆ ಸೆಟ್ ಅಲ್ಲಿ ಕ್ಯಾರವಾನ್ ಅಲ್ಲಿ ತಲೆ ತಿಂತಾನೆ ಇರ್ತೀನಿ ಎಲ್ರದಲ್ಲಿ ಸೆಟ್ ಅಲ್ಲಿ. ಅದಕ್ಕೆ ನನ್ನ ಹತ್ರ ಟೈಮ್ ಇರಲಿಲ್ಲ, ಪಾಪ ಟೈಮ್ ಇರಲಿಲ್ಲ. ಅದಕ್ಕೆ ಸೇಫ್ ಇವರು. ಬೆಳಗ್ಗೆ ಸಾಯಂಕಾಲದವರೆಗೂ ಬಿಸಿ ನಾವು. ಅದಕ್ಕೆ ಇವ್ರು ಬ್ಯುಸಿ ಇರ್ತಿದ್ರು. ಶೂಟ್ ಆಗಿದ ತಕ್ಷಣ ಬಿಲ್ ಬರ್ಕೊಂಡು ಏನಾದರೂ ಅಲ್ಲಿ ಇರ್ತಿದ್ರು. ಸೊ ಪಾಪ ಇವ್ರಿಗೆ ಇರಿಟೇಷನ್ ಮಾಡೋಕೆ ಅಷ್ಟು ಟೈಮ್ ಸಿಗಲಿಲ್ಲ. ನೋಡೋಣ, ಪ್ರಮೋಷನ್ ಟೈಮಲ್ಲಿ ವಾಟ್ ಈಸ್ ಸೋನಲ್ ಅಂತ ತೋರಿಸ್ಬೇಕು, ಇರಿಟೇಷನ್ ಮಾಡಿ ಅವ್ರಿಗೆ. ಸೋನಲ್ ಅಂದರೆ ಶಿ ಇಸ್ ವೆರಿ ನೈಸ್ ಗರ್ಲ್. ಯಾವಾಗ ಎಷ್ಟು ಗಂಟೆ ಕಾಲ್ ಮಾಡಿದ್ರು ಪಿಕ್ ಮಾಡಿ ಆನ್ಸರ್ ಎಲ್ಲ ಮಾಡ್ತಾರೆ. ಮತ್ತು ನಿಮ್ಗೆ ಈ ಥರ ಇದೆ ಅಂತ ಹೇಳಿದ್ರೆ ಅವ್ರು ಶೂಟಿಂಗಲ್ಲಿ ಇರ್ತಾರೆ, ಪಾಪ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಆದರೂ ಬರ್ತಾರೆ. ಮತ್ತು ನನಗೆ ಅದು ಬೇಕು ಇದು ಬೇಕು ಮ್ಯಾಂಡೇಟರಿ ಏನಿಲ್ಲ, ಏನು ಸಿಗ್ತದೋ ಆ ಥರ ಅಡ್ಜಸ್ಟ್ ಮಾಡ್ತಾರೆ. ಆ ಥರ ಶಿ ಇಸ್ ವೆರಿ ಗುಡ್, ವೆರಿ ಡೌನ್ ಟು ಅರ್ತ್, ಸಿಂಪಲ್. ನನ್ನ ಹತ್ರ ಬಿಹೇವ್ ಮಾಡಿರೋದು ಹಂಗೆ. ಇದು ಮೋಸ್ಟ್ಲಿ ಪ್ರೀವಿಯಸ್ ವಿಡಿಯೋನ ಹಾಕ್ಬಿಟ್ಟು ಬಿಫೋರ್ ಆಫ್ಟರ್ ಎಲ್ಲ ಬ್ರೋ ಅಂತಾರಲ್ಲ, ಅದಕ್ಕೆ ಅಂದರೆ ಅವ್ರಿಗೆ ಯಶಸ್ಗೆ ಮತ್ತು ಸುಜಯ್ಗೆ ಅಷ್ಟು ತಲೆ ತಿಂದಿದ್ದೀನಿ ನಾನು ಥ್ರೂ ಔಟ್ ದ ಸೆಟ್. ಇವ್ರಿಗೆ ಪಾಪ ಏನೂ ಮಾಡಲಿಲ್ಲ. ಐ ವಾಸ್ ವೆರಿ, ಅವರೇ ಸೈಲೆಂಟು. ಅವರು ಸುಜಯ್ ಯಶಸ್ ಎಲ್ಲ ವೈಲೆಂಟ್ ಪೀಪಲ್, ಅದಕ್ಕೆ ನಾನು ಹಂಗೆ ಇರ್ತೀವಿ. ಇವ್ರು ತುಂಬ ಸೈಲೆಂಟ್, ಪಾಪ ಏನು ಮಾತಾಡೋಕ್ಕೂ ಭಯ ಆಗುತ್ತೆ ಅವ್ರ ಹತ್ರ. ಹೌದಾ? ನೆಕ್ಸ್ಟ್ ಅದು ತೆಗ್ಲ ತಿನ್ಬಿಡಿ ನಿಮ್ಗೆ. ಇಲ್ಲ, ಬೆಂಗಳೂರಲ್ಲಿ ನಡೆದಿರುವಂಥ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಸಿನಿಮಾ. ನಟ್ವರ್ಲಾಲ್ ಅವರು 1913ನಲ್ಲಿ 1937ಇಂದ 1983ವರೆಗೂ ಕ್ರೈಮ್ಸ್ ಮಾಡ್ತಾ ಬಂದರು. ಕ್ರೈಮ್ಸ್ ಇನ್ ದ ಸೆನ್ಸ್ ಚೀಟಿಂಗ್. ಇಲ್ಲಿ ಬೆಂಗಳೂರಿನಲ್ಲಿ ಆದಂಥ ಇನ್ಸಿಡೆಂಟ್ಸ್ನ ನಾವು ಇಟ್ಕೊಂಡು ಇಲ್ಲಿ ಮಾಡಿದ್ದೀವಿ ಸಿನಿಮಾನ. ಸಸ್ಪೆನ್ಸ್, ಕ್ರೈಮ್, ಥ್ರಿಲ್ಲರ್, ಆ್ಯಕ್ಷನ್, ಸಸ್ಪೆನ್ಸ್, ಅದು ಕಾಮಿಡಿ, ಲವ್ ಸ್ಟೋರಿ ಎಲ್ಲ. ಸೋನಲ್ ನೋಡೋದಷ್ಟೇ, ನನ್ನ ಪೋರ್ಷನ್ ಅಲ್ಲಿ ಬ್ಯೂಟಿಫುಲ್ ಆಗಿ ನೋಡ್ತಾರೆ ಅಷ್ಟೇ. ಅದು ಸಾಕು, ಗರಡಿಯಲ್ಲಿ ಕುಸ್ತಿ ಮಾಡಿರೋದು ಸಾಕು, ಇದ್ರಲ್ಲಿ ಬೇಡ. ಮಾಡಿದ್ದಾರೆ ಗರಡಿಯಲ್ಲಿ ಕುಸ್ತಿ. ಒಂದು ಯಾವುದೋ ಒಂದು ಶಾರ್ಟ್ ಅಲ್ಲಿ ನನಗೆ ಯಶಸ್ ಹಿಂಗ್ ಮಾಡಿದ್ರಲ್ಲ. ಹೌದಾ? ಪಾಪ ನಾನು ಗರಡಿ ನೋಡಿದ್ದೀನಿ, ಮರ್ತೋಗ್ಬಿಟ್ನಲ್ಲ ನಾನು ಆ ಶಾರ್ಟ್. ಚಿಕ್ಕದು ಒಂದು ಶಾರ್ಟ್, ಬಟ್ ಆಕ್ಚುಲಿ ನಾನು ಮಾಡಲಿಲ್ಲ. ಅವ್ನು ಯಶಸ್ಸೇ, ನನ್ನ ಐಸ್ ಕ್ರೀಮ್ ಬಂತು. ಎಲ್ಲಿ ಆಮೇಲೆ ಇನ್ನೊಂದು ತರ್ಸನ್ ಬಿಡಿ ಕೊಡಿ. ರೆಡಿ.
ಅದೇ ಅದರಲ್ಲಿ ಕುಸ್ತಿ ಎಲ್ಲ ಮಾಡಿದ್ದೀನಿ, ಇದರಲ್ಲಿ ಓನ್ಲಿ ಲವ್. ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ. ಅದೇ ಅಂದ್ಕೊಂಡಿರ್ತಾರೆ ಎಲ್ಲರೂ ಟ್ರೇಲರ್ ನೋಡಿ, ಇಟ್ಸ್ ಓನ್ಲಿ ಥ್ರಿಲ್ ಸಸ್ಪೆನ್ಸ್ ಇದು ಅದು. ನೋ, ಇದ್ರ ಜೊತೆ ದರ್ ಇಸ್ ಅ ಬ್ಯೂಟಿಫುಲ್, ಆ್ಯಕ್ಚುಲಿ ವೆರಿ ಬ್ಯೂಟಿಫುಲ್ ಲವ್ ಸ್ಟೋರಿ. ಹೌದು, ಚಿಕ್ಕದಾಗಿದೆ, ಅದ್ರ ಬ್ಯೂಟಿಫುಲ್ ಆಗಿದೆ. ಆದರೆ ಇವ್ರ ಕ್ಯಾರೆಕ್ಟರ್ ನೆಕ್ಸ್ಟು ಆ ಲವ್ ಸ್ಟೋರಿಯಿಂದ ಆಚೆ ಬಂದಾದ್ಮೇಲೆ ಬೇರೆ ಥರ ಆಗೋಗ್ಬಿಡುತ್ತೆ, ಬೇರೆ ಥರ ಚೇಂಜ್ ಆಗುತ್ತೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.